ವೀಕ್ಷಕರೇ, ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ 26ನೇ ತಾರೀಕು ಸೋಮವಾರ. ನಾಳೆಯ ದಿನ ಭವಿಷ್ಯ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋ ಫಾಲೋ ಮಾಡ್ಕೊಳ್ಳಿ. ಬನ್ನಿ, ಮೊದಲನೇದಾಗಿ ಮೇಷರಾಶಿ. ಕುಟುಂಬ ಮತ್ತು ದೇಶ. ಇಂದು ಸಾರ್ವಜನಿಕ ಸಮಾರಂಭದಲ್ಲಿ ಭಾಗವಹಿಸುವಿರಿ. ಮನೆಯ ಹಬ್ಬ ವಾತಾವರಣವಿರಲಿದೆ. ತಾಯಿಯ ಆಶೀರ್ವಾದ ನಿಮ್ಮ ಕೆಲಸಗಳಿಗೆ ಬೆಂಬಲ ನೀಡಲಿದೆ. ಮುಂದಿನ ರಾಶಿ ವೃಷಭ ರಾಶಿ. ನಿಮ್ಮ ದೇಶ ಪ್ರೇಮದ ಮಾತುಗಳನ್ನು ಇತರರನ್ನು ಪ್ರೇರೇಪಿಸುತ್ತದೆ. ಹೊಸ ಉಪಯೋಗಗಳ ಮತ್ತು ಅಥವಾ ಸಾಮಾಜಿಕ ಮಾತುಕತೆಗಳಲ್ಲಿ ಇಂದು ಶುಭ ದಿನ. ಕಿರು ಪ್ರಯಾಣವು ಸೂಕ್ತವಾಗಿರುತ್ತದೆ. ಮುಂದಿನ ರಾಶಿ ಮಿಥುನ. ಆರ್ಥಿಕ ಹರಿವು. ಆರ್ಥಿಕ ಸ್ಥಿತಿ ಇಂದು ತಕ್ಕಮಟ್ಟಿಗೆ ಇರುತ್ತದೆ. ಹಿರಿಯರೊಂದಿಗೆ ಕುಳಿತು ಭವಿಷ್ಯದ ಆರ್ಥಿಕ ಭದ್ರತೆಯ ಬಗ್ಗೆ ಚರ್ಚಿಸುವಿರಿ. ರುಚಿಕರ ಭೋಜನ ಯೋಗವಿದೆ. ಮುಂದಿನ ರಾಶಿ ಕಟಕ. ಚೈತನ್ಯ ಉದಯ. ಚಂದ್ರನು ನಿಮ್ಮ ರಾಶಿಯ ಆಯೋವಾರದ ಇಂದು ನೀವು ಅತ್ಯಂತ ಉತ್ಸಾಹದಿಂದ ಇರುವಿರಿ. ಸಾಮಾಜಿಕ ಕೆಲಸಗಳಲ್ಲಿ ನಿಮ್ಮ ನಾಯಕತ್ವ ಮುನ್ನಡೆ. ಮುಂದಿನ ರಾಶಿ ಸಿಂಹ. ಆತ್ಮಾವಲೋಚನ. ರಾಷ್ಟ್ರೀಯ ಹಬ್ಬದ ರಜಾ ದಿನವೊಂದು ಆದರೂ ಮನಸ್ಸಿನಲ್ಲಿ ಮುಂದಿನ ಯೋಜನೆಯ ಬಗ್ಗೆ ಚಿಂತನೆ ನೀಡುವಿರಿ. ಅನಗತ್ಯ ಖರ್ಚುಗಳ ಮೇಲೆ ನಿಗಾ ಇರಲಿ. ಶಾಂತಿಯಿಂದ ದಿನ ಕಳೆಯಿರಿ. ಮುಂದಿನ ರಾಶಿ ಕನ್ಯಾ. ಲಾಭದಾಯಕ ದಿನ. ಸ್ನೇಹಿತರೊಂದಿಗೆ ಸೇರಿ ಗಣರಾಜ್ಯೋತ್ಸವ ಆಚರಿಸುವಿರಿ. ಇಂದು ನಿಮಗೆ ಇರಬೇಕಾದ ಲಾಭ ಅಥವಾ ಸ್ನಾನಗಳು ಹುಡುಕಿಕೊಂಡು ಬರಲಿವೆ. ಆದಾಯ ಮೂಲಕ ಉತ್ತಮವಾಗಿರುತ್ತದೆ. ಮುಂದಿನ ರಾಶಿ ತುಲಾ. ವೃತ್ತಿ ಗೌರವ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂತಹ ಕೆಲಸ ಮಾಡುವಿರಿ. ಉದ್ಯೋಗದಲ್ಲಿ ನಿಮ್ಮ ಶ್ರಮ ಮೆಚ್ಚುಗೆ ಸಿಗಲಿದೆ. ಸರ್ಕಾರ ಕೆಲಸಗಳು ಇಂದು ಸುಗಮವಾಗಿ ಸಾಗಲಿದೆ. ಮುಂದಿನ ರಾಶಿ ವೃಶ್ಚಿಕ. ಭಾಗ್ಯದಾಯ. ಅದೃಷ್ಟವು ಇಂದು ನಿಮ್ಮ ಪರವಾಗಲಿದೆ. ಆರ್ಥಿಕ ಮತ್ತು ರಾಷ್ಟ್ರೀಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಿರಿ. ಉನ್ನತ ಶಿಕ್ಷಣ ಕನಸು ನನಸಾಗುವ ಹಾದಿ ಗೋಚರಿಸಲಿದೆ. ಮುಂದಿನ ರಾಶಿ ಧನಸ್ಸು. ಎಚ್ಚರಿಕೆಯ ಹೆಜ್ಜೆ. ಸಾರ್ವಜನಿಕ ಸ್ಥಳದಲ್ಲಿ ಸ್ವಯಂದಿಂದ ವರ್ತಿಸಿ. ಹಠಾತ್ ಬೆಳವಣಿಗೆಗಳು ಶುಭವಲ್ಲ. ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಜ್ಞಾನವು ನಿಮಗೆ ನೆಮ್ಮದಿ ನೀಡಲಿದೆ. ಮುಂದಿನ ರಾಶಿ ಮಕರ. ಸಾಮರಸ್ಯ ದಿನ. ದಾಂಪತ್ಯ ಜೀವನಗಳಲ್ಲಿ ಮಧುರತೆ ಇರಲಿದೆ. ಸಾರ್ವಜನಿಕರಿಗಾಗಿ ಹೊಸ ವ್ಯಕ್ತಿಗಳು ಪರಿಚಯವಾಗಲಿದ್ದು ಇಂದು ಭವಿಷ್ಯದಲ್ಲಿ ಲಾಭ ತರಲಿ. ಒಂಟಿ ಕೆಲಸಗಳು ಯಶಸ್ಸು ಸಿಗಲಿದೆ. ಮುಂದಿನ ರಾಶಿ ಕುಂಭ. ಶಿಸ್ತಿನ ಜೀವನ. ಇಂದು ನೀವು ಶಿಸ್ತು ಮತ್ತು ನಿಯಮಗಳಲ್ಲಿ ಹೆಚ್ಚು ಒತ್ತಾಯ ನೀಡುವಿರಿ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ದಾರಿ ಕಾಣಲಿದೆ. ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ. ಮುಂದಿನ ರಾಶಿ ಮೀನ. ಸೃಜನಶೀಲ ಹರ್ಷ. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿರಿ. ಪ್ರೇಮ ಜೀವನದಲ್ಲಿ ಹೊಸ ಭರವಸೆ ಮೂಡಲಿದೆ. ಮಕ್ಕಳ ಸಾಧನೆಯಿಂದ ಕುಟುಂಬ ಚೇತರಿಕೆ ಹೆಚ್ಚಾಗಲಿದೆ.